ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಹೆಚ್ಚಿನ ಸಮಯವನ್ನು ಮನೋರಂಜನೆಯಲ್ಲಿ ಕಳೀತಕ್ಕಂತಹ ಸಾಧ್ಯತೆ. ಅಂದರೆ ನಿಮ್ಮ ಮನಸ್ಸಿಗೆ ಯಾವುದು ಹಿತವೋ, ಯಾವುದು ಖುಷಿಯನ್ನು ಕೊಡುತ್ತೋ ಅಂಥ ಕೆಲಸದಲ್ಲಿ ಮಗ್ನರಾಗಿರ್ತೀರಿ. ಆ ರೀತಿಯ ಒಂದು ಸಮಯವನ್ನು ನೀವು ಕಳೀತೀರಿ ಅಂತ ಅರ್ಥ. ನಿಮ್ಮ ಸ್ನೇಹ ಭಾವನೆ ಶತ್ರುತ್ವಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ, ಎಚ್ಚರವಾಗಿರಿ. ಅಂದರೆ ಸ್ನೇಹ ಮಾಡೋದೇ ನಿಷ್ಠುರ ಆಗಲಿಕ್ಕೆ ಅನ್ನುವಂಥದ್ದಾಗತ್ತೆ. ಯಾರ ಜೊತೆಯಲ್ಲಿ ನೀವು ಸ್ನೇಹವನ್ನು ಅಪೇಕ್ಷೆ ಪಡ್ತೀರೋ ಅಂಥವರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ ಅಂತಕ್ಕಂಥದ್ದು. ಜಾಗ್ರತೆಯನ್ನು ವಹಿಸಿ ತಂದೆ ತಾಯಿಯರ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ಒಂದಷ್ಟು ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳು ಸಿಕ್ಕುತ್ತೆ. ಇವತ್ತೇ ಏನೋ ಬದಲಾವಣೆ ಆಗಿಬಿಡುತ್ತೆ, ಆರ್ಡರ್ಸ್ ಕಾಪಿ ಕೈಗೆ ಸಿಕ್ಕತ್ತೆ, ಆ ಭ್ರಮೆ ಬೇಡ. ಬದಲಾವಣೆ ಆಗ್ತಕ್ಕಂತಹ ಸೂಚನೆ ನಿಮಗೆ ಗೊತ್ತಾಗುವಂತಹ ದಿವಸ ಇದು. ಬೆನ್ನು ಅಥವಾ ಸೊಂಟದ ಭಾಗ ನೋವು ಬರತಕ್ಕಂಥದ್ದು, ಆರೋಗ್ಯದ ದೃಷ್ಟಿಯಿಂದ ಅದನ್ನು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ನೀವೇ ಸ್ವಯಂ ವೈದ್ಯರಾಗಿ ಯಾವ ಔಷಧಿಗಳನ್ನು ಕೂಡ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಆದ್ದರಿಂದ ವೈದ್ಯರ ಸಲಹೆ, ವೈದ್ಯರು ಹೇಳತಕ್ಕಂತಹ ಒಂದಷ್ಟು ನಿಯಮಗಳನ್ನು ಪಾಲಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು. ಅನುಕೂಲ ಇರತಕ್ಕಂಥವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ. ಅತಿ ಮುಖ್ಯವಾದಂತಹ ಕೆಲವು ಕೆಲಸಗಳಿಗೆ ಭಾವನಾತ್ಮಕವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಭಾವನಾತ್ಮಕವಾದಂತಹ ನಿರ್ಧಾರಗಳಿದ್ದರೆ ನೀವು ಆ ಕೆಲಸವನ್ನು ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಮಧ್ಯದಲ್ಲಿ ನಿಮಗೆ ಅಡ್ಡಿಯ ಆಗುವ ಹಾಗೆ ಒಂದಷ್ಟು ಪರಿಸ್ಥಿತಿಗಳು, ಸಂದರ್ಭಗಳು ಒದಗಿ ಬರುತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ನಾನು ಓದಿದ್ದೀನಿ, ನಾನು ಸಿದ್ಧವಾಗಿದ್ದೀನಿ, ಏನು ಪ್ರಶ್ನೆಯನ್ನು ಕೇಳಿದರೂ ನಾನು ಹೇಳಬಲ್ಲೆ ಅನ್ನುವಂತಹ ಒಂದು ಅತಿಯಾದಂತಹ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ ಅನ್ನುವಂಥದ್ದು. ಭಾವನಾತ್ಮಕವಾಗಿ ಮಾಡಿದಂತಹ ಕೆಲವು ಕೆಲಸಗಳು ಶುಭ ಫಲವನ್ನು ಕೊಡುವುದಿಲ್ಲ. ಆ ದೃಷ್ಟಿಯಿಂದ ವ್ಯಾವಹಾರಿಕವಾಗಿ ಯೋಚನೆ ಮಾಡುವಾಗ ಹಾಗೇ ಇರಬೇಕು. ಭಾವನಾತ್ಮಕವಾಗಿರುವಾಗ ಭಾವನಾತ್ಮಕವಾಗಿಯೇ ವರ್ತಿಸಬೇಕಾದಂಥದ್ದು. ಒಂದಕ್ಕೊಂದನ್ನು ಬೆರೆಸಿ ಅಲ್ಲಿ ಏನೋ ರಾಜಿ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂತಹದ್ದು ಖಂಡಿತವಾಗಿ ಬೇಡ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವೃದ್ಧಾಶ್ರಮಗಳಿಗೆ ಅಥವಾ ಕಾಯಿಲೆಯಿಂದ ನೆರಳುತ್ತಾ ಇರತಕ್ಕಂಥವರಿಗೆ ಒಂದಷ್ಟು ಅಗತ್ಯ ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಡಿ. ಅವರ ಮನಸ್ಸು ಖುಷಿಯಾದರೆ ನಿಮಗಿರತಕ್ಕಂತಹ ಒಂದಷ್ಟು ಗೊಂದಲಗಳು ದೂರವಾಗುವುದರ ಜೊತೆಗೆ ಪುಣ್ಯ ಸಂಚಯವಾಗತ್ತೆ, ಶುಭವಾಗಿ. ಮಿಥುನ ರಾಶಿ. ಯಾವುದೇ ಕಾರಣಕ್ಕೂ ಪತ್ರ ವ್ಯವಹಾರದಲ್ಲಿ ಸಾಕ್ಷಿಯಾಗಿ ಸಹಿ ಹಾಕ್ತಕ್ಕಂಥದ್ದು ಅಥವಾ ಬೇರೆಯವರ ಪರವಾಗಿ ನಿಲ್ತಕ್ಕಂಥದ್ದು ಬೇಡ. ಇದರಿಂದ ನಿಮಗೆ ಮುಂದಿನ ದಿನಮಾನದಲ್ಲಿ ತೊಂದರೆ ಆಗುವಂತಹ ಸೂಚನೆಗಳು ಹೆಚ್ಚಾಗಿದೆ. ದುರಾಸೆಯಿಂದ ವ್ಯವಹಾರದಲ್ಲಿ ಸಿಗಹಾಕ್ಕೊಳ್ಳುವಂತಹ ಸಾಧ್ಯತೆ. ಆಸೆ ಇರಬೇಕು ಮನುಷ್ಯನಿಗೆ. ತಾನು ಜೀವಿಸಬೇಕು ಅಂತಂದರೆ ಆಸೆ ಅಂತಕ್ಕಂಥದ್ದು ಇರಬೇಕು. ಜೀವನ ಮಾಡುವಂಥದ್ದೇ ಒಂದು ಆಸೆ, ಆ ಪ್ರಶ್ನೆ ಬೇರೆ. ಆದರೆ ದುರಾಸೆಯನ್ನು ಇಟ್ಟುಕೊಂಡು ವ್ಯವಹಾರಾದಿಗಳನ್ನು ನಡೆಸಿದಾಗ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಕುಲದೇವತಾ ಪ್ರಾರ್ಥನೆ ವಿಶೇಷವಾಗಿ ನಡೆದರೆ ನಿಮ್ಮ ಒಂದಷ್ಟು ಕೆಲಸಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಮನಸ್ಸಿನಿಂದ ಆ ಕೆಲಸಕ್ಕೆ ಹೋಗಿ ನಗನಗುತ್ತಾ ನಿಮ್ಮ ಕೆಲಸಕ್ಕೆ ನೀವು ಚಾಲನೆಯನ್ನು ಕೊಡಿ. ಇವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನು ನೀಡ್ತಕ್ಕಂಥದ್ದು. ಯಾವುದೇ ವ್ಯವಹಾರಕ್ಕೆ ಈ ದಿವಸ ಮುಂದಾಗ್ತಕ್ಕಂಥದ್ದು ಬೇಡ. ಅಂತಹ ವ್ಯವಹಾರಗಳಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲಗಳೇ ಹೆಚ್ಚಾಗಿ ಇರುವಂಥದ್ದು. ಸಿಹಿಗುಂಬಳಕಾಯನ್ನು ದಾನ ಮಾಡಿ ಅಥವಾ ಅನುಕೂಲ ಇಲ್ಲದೇ ಇರತಕ್ಕಂಥವರು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ನೀವೇ ಮಾಡಿಕೊಂಡಂತಹ ತಪ್ಪಿನಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ಯಾವ ತಪ್ಪು ಅಥವಾ ಯಾವ ಸರಿ ಅದರ ಲೆಕ್ಕಾಚಾರ ಸರಿಯಾಗಿರಬೇಕು ಅಂತಕ್ಕಂಥದ್ದು. ಮುಂದೆ ಹಣ ನಿಮಗೆ ಹಿಂದಿರುಗಿ ವಾಪಸ್, ಅಂದರೆ ಹಣ ಕೊಟ್ಟಂತಹ ಹಣ ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಆದ್ದರಿಂದ ಎಚ್ಚರದಿಂದ ಇರಬೇಕಾದಂಥದ್ದು. ಹಣದ ವ್ಯವಹಾರವನ್ನು ಮಾಡುವಾಗ
ಅದನ್ನು ಕುಟುಂಬಸ್ಥರ ಗಮನಕ್ಕೆ ತಂದರೆ ಬಹಳ ಒಳ್ಳೆಯದಾಗಿರುತ್ತೆ. ಒಂದು ವೇಳೆ ನೀವು ಮಾಡಿದಂತಹ ಹಣಕಾಸಿನ ವ್ಯವಹಾರ ಯಾರಿಗೂ ಗೊತ್ತಿಲ್ಲ ಅಂತಾದರೆ ಅದೆಲ್ಲವೂ ಕೂಡ ಒಂದು ಕಾಲದಲ್ಲಿ ನಷ್ಟವಾಗ್ತಕ್ಕಂಥದ್ದಿದೆ. ಸ್ನೇಹಿತರ ಕಷ್ಟಕ್ಕೆ ಹಣವನ್ನು ಸಾಲವಾಗಿ ಕೊಡ್ಬೋದು. ಒಟ್ಟಾರೆ ಆಲೋಚನೆಯನ್ನು ಮಾಡಿದರೆ ಈ ದಿವಸ ಹೆಚ್ಚಿನ ವ್ಯವಹಾರಗಳೆಲ್ಲವೂ, ಹೆಚ್ಚಿನ ಸಮಯವೆಲ್ಲವೂ ಕೂಡ ಹಣದ ವಿಚಾರವಾಗಿಯೇ ನಡೀತಕ್ಕಂಥದ್ದಾಗತ್ತೆ. ಅದರ ಬಗ್ಗೆ ಗಮನಿಸ್ಕೊಳ್ಳಿ. ಕಾರ್ತವೀರ್ಯಾರ್ಜುನ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂಥದ್ದು ಪ್ರಾರ್ಥನಾ ಮಂತ್ರ. ಆ ಮಂತ್ರವನ್ನು 19 ಬಾರಿ ಪಠನೆ ಮಾಡಿ. ಶುಭವಾಗಿ.